ನಾಲ್ಕು ಬೆಟ್ಟ ಜನ ಎಲ್ಲಾಗೂ ನಂಗೆ ಗಮಲನ ಮಾತು ಯೂಟ್ಯೂಬ್ ಚಾನಲ್ಗಾಗಿ ಕೈ ಮುಗಿದಿನಿ. ಈ ಚಾನಲ್ ನೋಡೋದು ಮೊದಲು ದಯಮಾಡಿ ನಿಂಗೆಲ್ಲ ಸಬ್ಸ್ಕ್ರೈಬ್ ಮಾಡೋದು ಕೇಳ್ತೀನಿ. ನಿಂಗೆ ಮಾಡೋ ಒಂದೊಂದು ಸಬ್ಸ್ಕ್ರೈಬ್ತ ಎಂಗಾಗ ಇನ್ನೂ ಅಪ್ಪರ ಏಬೋದು ಎಂಬ ಒಂದು ಎಣ್ಣದಂಗಾಗ ತಂದರ. ಆಗ ದಯಮಾಡಿ ಚಾನಲ್ ನೋಡೋದು ಮೊದಲು ನಿಂಗವೂ ಸಬ್ಸ್ಕ್ರೈಬ್ ಮಾಡಿವಿ, ಮತ್ತವಕ್ಕವೂ ಸಬ್ಸ್ಕ್ರೈಬ್ ಮಾಡೋದು ಏಗುವಿ. ಈ ಒಲಗದೋಗೆ ನಂಗೆ ಒಬ್ಬೊಬ್ಬನಿಗೂ ಒಂದು ಕನಸು ತೆನ್ನೋ ಅದು ನಂಗೆ ತೊರೆತಿಂಡೇ ಇದ್ದದೆ. ನಂಗವು ಆ ಕನಸು ನೋಡಿ ಓಡಿಂಡೇ ಇದ್ದೋ. ಕನಸು ನೋಡಿ ಓಡಿಂಡೇ ಇದ್ದಲೇ ಬಂದು ಆ ಕನಸು ಬಂದು ನಂಗಿಂದ ನಿಜ ಮಾಡೋದಕ್ಕೆ ಮುಡಿದಲ್ವ ಮುಡಿಯ. ಅದು ಏನು ಮಾಡೋದು, ನಂಗೆ ಕಾಂಬ ಕನಸು ನಿಜ ಆಪೋದಂದಲೇ ನಂಗೆ ಬಂದು ಕಷ್ಟಪಡೋದು. ಆ ಕಷ್ಟಪಟ್ಲತ್ತ ನಂಗೆ ನೋಡಿದ ಕನಸು ಬಂದು ನಿಜ ಆರ. ಆಗ ಕಷ್ಟಪಡೋನೆ ಈ ಸೋಂಬಲ್ ಅಡಕೂಡದು, ಸಲಿಪು ಅಡವೇ ಕೂಡದು. ಇವೆರಡುತ್ತ ನೋಡಿ ಒಂದೊಂದು ಮನುಷ್ಯನಿಗೂ ಅವನ ಮುನ್ನೇಟ್ರಗ ಬಂದು ಒಂದು ತಡೆಕಲ್ಲಾಗ ಅಡೋದೇ ಬಂದು ಈ ಸೋಂಬೇರಿತನವು ಈ ಸಲಿಪುನು ಹೇಗಿನ ನೋಡಿ ಅದೆರಡುತ್ತ ಎರಡು ಇಲ್ಲದಲ್ಲೇ ಒಂದೊಂದು ಮನಸ್ಸನ್ನು ಬಂದು ಖಂಡಿಪಾಗ ಮುನ್ನೇರೋದಾಗ ಮುಡಿದ್ರ. ಈ வாழ்க்கை ಎಂಬ ಪಯಣದೋಗೆ ನಂಗೆ ಅಪ್ಪಾರ ಕಷ್ಟ ಎಲ್ಲ ಬಂದಿರ್ತ. ದಾರು ಕಷ್ಟ ಇಲ್ಲದ ದಾರು ಇಬ್ಬದಿಲ್ಲ, ವಾಳೋದಾಗ ಮುಡಿಯುತ್ತ ಅಲ್ಲೇ ಎಪ್ಪೇರ್ಪಟ್ಟ ಕಷ್ಟ ಬಂದಲ್ಲಿಯೋ ಒಂದು ನಂಬಿಕೆ ಎಂಬುದು ನನಗೆ ಬೇಕು. ಈ ಕಷ್ಟ ಎಲ್ಲ ಬಂದಲೆ ಖಂಡಿಪ ತೀರಿಟ್ರ ಎತ್ತೇ ಒಂದು ಜನ ಅಂದಲೆ ಅಗಲಟ್ಲೆ ಸಂತು ಆರವೋ, ಸಂತ ಅಟ್ಲೆ ಅಗಲು ಆರವೋ ಅತ್ತಮಕ್ಕ ನಂಗೆ வாழ்க்கைಯೋಗ ಬಂದು ಈ ಕವಲೆಲ್ಲ ಖಂಡಿಪ ನಂಗೆ ತೀರಿಯೇ ಆರ ಅತ್ತೆಂಬ ಒಂದು ನಂಬಿಕೆ ಬಂದು ನಂಗೆ ಆಡೋದು. ಆ ನಂಬಿಕೆ ಅಟ್ಲತ್ತ ನಂಗೆಂದ ಈ ಒಲಗದಾಗ ಮಾಡೋದು ಮುಡಿದ್ರ, ನಂಗೆಂದ ಒಂದು ಸಾಧನೆಯ ಪಡೆಚೋದಕ್ಕೆ ಮುಡಿದ್ರ. ಗ್ರೇಕ ದೇಶದಾಗೆ ಒಂದು ರಾಜ ಇದ್ದ, ತನ್ನ ಹೆಸರು ಮಾವೀರನ್ ನೆಪೋಲಿಯನ್ ಅಂತ, ಮಾವೀರನ್ ಅಲೆಕ್ಸಾಂಡರ್ ಎಂದಾರ. ತಾ ಬಂದು ಈ ಒಲಗದಾಗ ಪಾದಿ ದೇಶವ ಬಂದು ತನ್ನ ಕಾಲಡಿಗೆ ಎತ್ತಿನ ಬಂದುಬಿಟ್ಟ. ತನಗೆ ಇನ್ನೂ ಆಸೆ ಇಟ್ಟ. ಏನು ಆಸೆ ಅಂದರೆ ಈ ಒಲಗ ಪೂರವೇ ತನ್ನ ಕಂಟ್ರೋಲ್ಗೆ ಎತ್ತಿನ್ಬೇಕದು. ಈ ಒಲಗನಿಪ್ಪ ಹತ್ತನೇ ರಾಜರಿಗೂ ಹತ್ತನೇ ಮಕ್ಕಳು ಎನ್ನ ಅಡಿಮೆಗಳ ಇಬ್ಬದು ಅತ್ತೆಂಬ ಒಂದು ಗೇನ ತನಗೆ ಬಂದ. ಅತ್ತಮಕ್ಕಪ್ಪನೆ ತಾ ಏನು ಮಾಡಿತು ಅಂದರೆ ಒಂದು ಜನ ಈ ಸಿಟ್ನಸ್ ಎಂಬ ಒಂದು ಹಳ್ಳ, ದೊಡ್ಡ ಹಳ್ಳ, ಆ ಹಳ್ಳದೋಗ ಒಯ್ದಿದ್ರು ಕಪಲ್ದೋಗ. ಇತ್ತಮಕ್ಕ ಒಂದೊಂದು ದೇಶವು ಬಂದು ನಂಗೆ ಅಡಿಮೆ ಹಾಕೋದು ತಿಂದು. ಆ ಸಿಟ್ನೆಸ್ ಎಂಬ ಹಳ್ಳಗ ಒಯ್ಡಿಬ್ಬನೇ, ಆ ಕಡಲ್ಕರೆಯೋರ ಒಯ್ಡಿಬ್ಬನೇ ತನಗ ಸಿಟಿಗ ಸೊಗ ಇಲ್ಲದಂಗೆ ಆಯ್ಬಿಟ್ಟ. ಅದೊಂದು ಸಾಧಾರಣ ಸಂಕಟ ಅಲ್ಲ, ಅಪ್ಪರೊಂದು ಕಡುಮೆಯಾನ ಸಂಕಟ ಆಯ್ಬಿಟ್ಟ. ಆಗ ರಾಜ್ಯದಾಗ, ಗ್ರೇಕ ದೇಶದ ರಾಜ್ಯದಾಗ ಕಪಲ್ದಾಗ ನೆರೆಯ ಅರಣ್ಮನೆ ವೈದ್ಯರುಗಳೆಲ್ಲ ಇದ್ದಾರೆ. ಆ ಗ್ರೇಕ ದೇಶದ ವೈದ್ಯರುಗಳೆಲ್ಲ ಬಂದು ನೋಡಿದ್ರು ಆ ಸಂಕಟವ ತಂಗಂದ ಮತ್ತವರಿಂದ ಸರಿ ಮಾಡೋದಕ್ಕೆ ಮುಡಿವಿಲ್ಲ. ಆಗ ತಾ ಇಬ್ಬ ಎಡೆದಲ್ಲ ತನ್ನ ಎದಿರಿ ಪಾರಸೀಗ ಮನ್ನರಿಂದಾರ. ಪಾರಸೀಗ ಮನ್ನರು ಬಂದು ಅಲೆಕ್ಸಾಂಡರ್ಗೆ ಬಂದು ಒಂದು ಎದಿರಿ ತನ್ನ ಎಡೆಯೋಗ ತಾ ಇದ್ದನ ಅಲೆಕ್ಸಾಂಡರ್ ಇದ್ದಾರೆ. ಆಗ ಏನಾಯ್ತು ಅಂದರೆ ಗ್ರೇಕ ದೇಶದ ವೈದ್ಯರುಗಳೆಲ್ಲ ಬಂದು ನೋಡಿದ್ರು, ತನ್ನಿಂದ ಸರಿ ಮಾಡೋದು ಮುಡಿವಿಲ್ಲ. ಸಿಲರು ಏನಂದ್ರು, ರಾಜ ನಂಗೆ ಬಂದೀಗ ನಂಗೆ ಅಗೆ ಅರಸ ಪಾರಸೀಗ ಮನ್ನನ ಎಡೆಯೋತನಗೆ ಇದ್ದ. ಈ ಪಾರಸೀಗ ಮನ್ನನ ಅರಣ್ಮನೆ ಇಬ್ಬ ವೈದ್ಯರುಗಳು ಬಂದತ್ತ ಈ ಸಂಕಟವ ಸರಿ ಮಾಡೋದು ಮುಡಿದ್ರ ತಿಂದ ಸಿಲಪೆರೆ ಇತ್ತು. ಇನ್ನೂ ಸಿಲಪೆರೆ ಏನಿದ್ರು, ಅದೆಲ್ಲ ಗನ ಅವಕ್ಕೆ ಬಂದು ನಂಗೆ ರಾಜನ ಬಂದು ಕುದ್ದುಬಿಟ್ಟಾರ, ಅವಕ್ಕೆಲ್ಲ ನಂಗೆ ಪಗಯಾಳಿಗೋ ಅವಕ್ಕೆ ನಂಗೆ ಗನ ತಿಂದರು. ಅಲ್ಲ ಇದೆಲ್ಲವ ಕೇತುಂಡೇ ಇದ್ದ ಅಲೆಕ್ಸಾಂಡರ್ ಅವಕ್ಕ ಕೇತುಟ್ಟು ಒಂದು ತಯಂಗಾದ ಏನಂದ್ರೆ, ಸರಿ ಪಾರಸೀಗ ರಾಜನ ಅರಣ್ಮನೆಗೆ ಹೋಗಿ ಆ ಅರಣ್ಮನೆ ವೈದ್ಯರ ಕೂಟಿನ ಬರೀವಿ ಅಂದರು. ಯಾವಕ್ಕೆ ಹೋದರು, ವೈದ್ಯರ ಕೂಟಿನ ಬಂದರು. ವೈದ್ಯರ ಕೂಟಿ ಬಂದು ಅಲೆಕ್ಸಾಂಡರ್ನ ಒಡಂಬ ನೋಡಿಟ್ಟು, ಇದಕ್ಕೊಂದು ಮದ್ದು ಅಡ್ದೆ, ಅಲ್ಲ ನಾ ಮದ್ದು ಎತ್ತಿನ ಬಪ್ಪದಾಗ ಒಂದು 2 ಜನ ಟೈಮ್ ಬೇಕು, ನಾವು ಎತ್ತಿನ ಬನ್ನಿ ಎಂದು ತಾವು ಹೋಗಿ ಆ 2 ಜನಗಿಂದ ಆಡೋ ಮದ್ದವು ಎತ್ತಿನ ಬಪ್ಪನೆ ಅಲೆಕ್ಸಾಂಡರ್ ಉಡಿಯ ತಳಬದಿ ಏನಾಯಿತು ಅಂದರೆ, ನೋಡು ರಾಜ, ಇದನ್ನು ಕುಡಿಯಬೇಡ, ಈ ಮೇದಾಲಿ ಒಂದು ವಿಷ ಹಾಕಿದನ, ಅದನ್ನು ದಯಮಾಡಿ ನೀವು ಕುಡಿಯಬೇಡ ಅಂದ. ಅತ್ತೆಂಟು ಒಂದು ಲೆಟ್ರ್ ಬರ್ದ ತನಗೆ ಅಲೆಕ್ಸಾಂಡರ್ ಲೆಟ್ರ್ ಬರ್ದ. ಅಲೆಕ್ಸಾಂಡರ್ ಲೆಟ್ರ್ ಓದಿಟ್ಟು ಏನು ಲೆಟ್ರ್ ಓದಿ ಮುಡ್ಚ ಈ ಪಾರಸೀಗ ಮನ್ನನ ಅರಣ್ಮನೆಯಿಂದ ವೈದ್ಯರು ಬಂದ, ಮದ್ದವು ಎತ್ತಿನ ಬಂದ. ತನ್ನ ನೋಡಿದೊಂಡೇನ ಮದ್ಯದ ಎತ್ತಿನ ಬಂದುಬಿಟ್ಟಿಂದ ವೈದ್ಯರು ಏನಿದೊಂಡೇನೆ ಅಲೆಕ್ಸಾಂಡರ್ ಬಂದು ಅದನ್ನ ಈಸಿ ಕುಡುತ್ತಗಿಂದಾಡು ಅಲೆಕ್ಸಾಂಡರ್ ಬಂದು ತನ್ನ ತಳಬದಿ ಒಂದು ಲೆಟ್ರ್ ಬರುತ್ತವ, ಆ ಲೆಟ್ರ್ ಎತ್ತಿ ಆ ಪಾರಸೀಗ ಮನ್ನನ ವೈದ್ಯರ ಸಾರ ಕೊಟ್ಟ. ಆ ವೈದ್ಯರು ಓದಿಟ್ಟು ಏನಾಯ್ತು ಅಂದರೆ,
ಒಂದು ದೇಶದ ರಾಜ ಈ ಒಲಗನವಾಗ ಪಾದಿ ದೇಶವ ನೀ ಅಡಿಮೆ ಹಾಕಿದೆ ಇತ್ತನಿಗೂ ಹೆಂಗ ದೇಶಕ್ಕೆ ಬಂದು ಇದು ಹೆಂಗ ಪಾರಸಿಕ ದೇಶ ಬಂದು ನಿನಗೊಂದು ಪಗೈ ದೇಶದು ಇಲ್ಲಿಗೆ ಬಂದು ನೀ ಎನ್ನ ಮೇಲೆ ಈಸಗೊಂದು ನಂಬಿಕೆ ಬಿತ್ತಿದೆಯೇ ನಾನು ಇನ್ನು ಏನಾದ್ರು ಪಾರಾಟೋದು ಅತಿಂದ ತುಂಬ ಆಗ ಈ ಒಲಗವೇ ಬಂದು ಏನಾದ್ರೆ ಒಂದು ನಂಬಿಕೆಯೋಗ ತಡದೆ ಆಗ ಈ ನಂಬಿಕೆಯೋಗ ನಂಗೆ வாழ்ந்துண்டிದ್ದು ಆಗ ಅಲೆಕ್ಸಾಂಡರ್ ಅವಕ್ಕೆ ಏನಾಗಿರೋದಿಲ್ಲ ಈ ಒಲಗವೇ ಒಂದು ನಂಬಿಕೆಯೋಗ ತಡದೆ ಪಾರಸೀಗ ಮನ್ನರವಕ್ಕೆ ಬಂದು ಆ ರಾಜ್ಯ ಬಂದು ಎನಗ ಪಗೈ ರಾಜನಾಗಿ ಇದ್ದಲಿಯೋ ತಾ ಬಂದು ದೊಡ್ಡವಕ ವಯಸ್ಸದಾಗ ಅಪಾರ ದೊಡ್ಡವಕ ಒಳ್ಳೆಯ ಮಂಚ ಅತ್ತಮಾಕ ಒಂದು ಮನುಷ್ಯನ ಅರಣ್ಮನೆಯಾಗ ಒಂದು ವೈದ್ಯರು ಇದ್ದಾರೆ ಅಂದರೆ ತಾ ಬಂದು ಒಂದು ತೊழில் ನೇರ್ಮೆಯ ಇಬ್ಬ ಒಂದು ವೈದ್ಯರ ತಕ್ಕ ಬೀತಾರ ಸಾಧಾರಣ ಮಂಚರಲ್ವ ಬಿಯಾರು ಅತ್ತಮಾಕ ಅಪ್ಪನೇ ನನಗೊಂದು ನಂಬಿಕೆಟ್ಟ ಆ ನಂಬಿಕೆಗೆ ಬಂದು ನಾ ಹುಡ್ತುಟ್ಟೆ ತಂದೆ ತುಂಬ ಆಗ ಒಂದು ಅಗೆದೇಶನ ಒಂದು ಅರಸನ ಎಡೆ ಹೋಗಿ ಆ ಅಗೆದೇಶನ ಅರಣ್ಮನೆಯ ವೈದ್ಯರ ತಪ್ಪ ಮದ್ದ ಒಂದು ದೇಶದ ರಾಜ್ಯ ಬಂದು ಕೊಡ್ತಾನಂದ್ರೆ ತನಗಾಡೋ ನಂಬಿಕೆಯ ನಂಗೆ ನೋಡೋದು ಬರ್ತದೆ ಅದರಿಂದ ಈ ಒಲಗದೋಗ ಬಂದು ಒಂದೊಂದು ಮನುಷ್ಯನು ಬಂದು ನಂಗ ನಂಬಿಕೆ ನಂಬೋದು ಮೊದಲು ನಂಗವ ನಂಬೋದು ಅದರಿಂದ ಆಡು ಮತ್ತವಕರ ನಂಗ ನಂಬೋದು ಆಗತ್ತಾ ಮತ್ತವಕ ನಂಗವ ನಂಬಿಯಾರ ಒಂದು ಕುಟುಂಬ ವ್ಯಕ್ತಿಲಿ ಕೂಡ ನಂಗೆ ಕುಟುಂಬದಾಗ ಒಬ್ಬೊಬ್ಬ ಒಂದು ನಂಬಿಕೆ ಇಲ್ಲ ಅಂದ್ರೆ ನಂಗೆ வாழ்ந்துண்டிದ್ದಲ್ಲ ಅದು வாழ்ಕೆ ಎತ್ತ ಒಂದು ಉಳಿಯ ಮುರಿಯ ಗಟ್ರ ಅದು வாழ்ಕೆಯೇ ಅಲ್ಲದು ಅದೇದೋ ಒಂದು ನರಗದ ನಂಗೆ வாழ்ந்துண்டிಬ್ಬ ನಂಗೆ ಆರಂಭ ಒಬ್ಬೊಬ್ಬನ ಮೇಲೆ ನಂಬಿಕೆ ಮೊದಲು ನಂಗ ಮೇಲೆ ನಂಗ ನಂಬಿಕೆ ಇಡೋದು ಅದಕ್ಕಿಂತ ಆಡ್ತಾ ನಂಗ ಮತ್ತವಕ ಮೇಲೆ ನಂಬಿಕೆ ಬಂದ್ರ ಅದಕ್ಕಿಂತ ಆಡು ನಂಗೆ ಒಂದು 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 ಟೈಮು ಈ ನಂಬಿಕೆ ಬೀತುಟ್ಟೆ ಅಂದ್ರೆ ಆ ನಂಬಿಕೆ ಯೋಗ ಬಂದು ನಂಗೆ ಸಂದೇಹ ಎಂಬುದು ಬರವೇ ಕೂಡದು ಆ ಸಂದೇಹ ಬಂದ ಎಂಬುದಲ್ಲ ನಂಗೆ ನಂಬಿಕೆ ಬಂದು ಅಳಿಚಿನ ನಂಗವು ಬಂದು ಅದು ಅಳಿಸಿಬಿಟ್ರ ತಂದು ಹೇಗ್ಯಾರ ರಾಮಕೃಷ್ಣ ಪರಮಹಂಸರ್ ಸರ ಒಂದು ಮನುಷ್ಯ ಬಂದ್ಬಿಟ್ಟು ಸ್ವಾಮಿ ಈ ದೊಡ್ಡ ಒಂದು ಹಳ್ಳವ ಕಡಂದು ಅಂತ ಮನುಷ್ಯ ಆ ಕಡೆ ಹೋಗೋದು ನಾ ಈ ದೊಡ್ಡ ಹಳ್ಳ ಬಂದ್ಬಿಟ್ಟದೆ ನಾ ಎಂದೆಂದ ಈ ಹಳ್ಳವ ತಾಂಡಿ ಹೋಗಾರೆ ನಿಂಗತೆಯನ್ನ ಈ ಹಳ್ಳವ ಆ ಕಡೆಯಿಂದ ಇಲ್ಲಿಂದ ಆ ಕಡೆಯನ್ನ ನಿಂಗ ಕೇಗಿಸೋದು ತಿಂದ ಅತ್ತೆಂದು ರಾಮಕೃಷ್ಣ ಪರಮಹಂಸರ ಆ ಮನುಷ್ಯನ ಸರ ಏನಂತಂದ್ರೆ ತನ್ನ ಕೈಗೆ ಒಂದು ರಕ್ಷಾ ಬಂಧನ ಅಂತ ಒಂದು ಕಾಪು ಕಟ್ಟು ಅದನ್ನು ಕಟ್ಟಿಟ್ಟು ಸರಿ ಸ್ವಾಮಿ ನೆನಚಿಂಡು ಹೋಗು ತಿಂದಮ್ಮ ಅಮ್ಮನೊತ್ತು ಓಪನೆ ಆ ಹಳ್ಳ ಮೇಲೆ ನಡೆದುಂಡೇ ಹಳ್ಳ ಮೇಲೆ ನೆಲದಾಗ ನಡೆದಂಗ ನಡೆದುಂಡೇ ಓತುಂಬ ಪಾದಿ ದೂರ ನಡೆದುಂಡು ಹೋತು ಓಪನೆ ಆ ಮನುಷ್ಯಗೆ ಬಂದು ಒಂದು ಸಂದೇಹ ಬಂದುಬಿಟ್ಟ ಸರಿ ರಾಮಕೃಷ್ಣ ಪರಮಹಂಸರು ಬಂದು ಒಂದು ಕಟ್ಟು ಕಟ್ಟಿದೆ ಆ ಕಟ್ಟದಾಗ ಏನು ಅಡದೆ ಎಂದು ನೋಡೋವೆ ಅತ್ತೆಂದು ಏನು ಮಾಡ್ತಂದ್ರೆ ಆ ಕಟ್ಟ ಹಿಡಿದು ಪಿರಿಚಿ ನೋಡಿತು ಅಲ್ಲಿ ಹೋಗ ಒಂದು ಒಂದು ತುಂಡುದಾಗ ಸೋಮಿಯ ನಾಮಲಿ ಅಟ್ಟ ಅದನ್ನು ನೋಡಿದಮ್ಮ ಆ ಮನುಷ್ಯ ಇದುತನ ಈ ಸೋಮಿಯ ನಾಮತನ ಇದನ್ನ ತೆಂದು ತೂಕಿ ಇಟ್ಟುಬಿಟ್ಟಂಬ ಅಮ್ಮ ಇಟ್ಟ ಒಡನೆ ಏನೇ ಆ ಮಂಚ ಒಂದು ಹಳ್ಳಗೋಗಿ ಹೋಗ್ಬಿಟ್ಟಂಬ ಆಗ ನಂಬಿಕೆತ ಮುಖ್ಯ ನಂಬಿಕೆ ಬೀಪದು ಆ ನಂಬಿಕೆ ಮೇಲೆ ಬಂದು ನಂಗೆ ಸಂದೇಹ ಬಂದ ಎಂಬುದಲ್ಲ ನಿಶ್ಚಯವ ಬಂದು ನಂಗೆ ನಂಬಿಕೆಯೂ ಅழிஞ்சிರ ನಂಗವೂ ಅழிஞ்சு ಬಿಡೋದು ಆಗವೇ ಒಂದೊಂದು ಮನುಷ್ಯಗೂ ನಂಬಿಕೆತ ಬಂದು ಉಸಿರು ಸಂದೇಹ ಮರಣ ಸಾವು ಅತ್ತೆಂದು ಹೇಗ್ಯಾರ